ಶಾಸಕರ ನೇತೃತ್ವದಲ್ಲಿ ತಾಲೂಕು ಅಧಿಕಾರಿಗಳ ಸಭೆ. ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಯತ್ನಿಸಿ ಶಾಸಕ ಪ್ರಭು ಚವ್ಹಾಣ್. ಬೇಸಿಗೆ ಬಿಸಿಲು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಲವೆಡೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತಿದ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರು ಪ್ರಭು ಚವ್ಹಾಣ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಪರಿಶೀಲನೆ ಸಭೆ ನಡೆಸಿ ಅವರು ಮಾತನಾಡಿದರು. ಅನೇಕ ಕಡೆಗಳಲ್ಲಿ ಬೋರ್ವೆಲ್ ರಿಪೇರಿ ಮತ್ತು ದುರಸ್ತಿ, ವಿದ್ಯುತ್ ತಂತಿಗಳಲ್ಲಿ ದೋಷದಂಥ ಸಣ್ಣ ಸಮಸ್ಯೆಗಳಿದ್ದರೂ ನೀರಿನ ಪೂರೈಕೆ ಸ್ಥಗಿತಗೊಳ್ಳುತ್ತಿರುವುದು ಕಂಡುಬರುತ್ತಿದೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಲ್ಲಿ ತಕ್ಷಣ ದುರಸ್ತಿ ಕೈಗೊಂಡು ನೀರಿನ ಪೂರೈಕೆ ಆರಂಭಿಸಬೇಕು ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕೆಲವೊಂದು ಗ್ರಾಮಗಳಲ್ಲಿ ಜಲಮೂಲಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದರೂ ಕೂಡ ವಾಟರ್ ಮ್ಯಾನ್ಗಳಿಂದ ನೀರಿಗೆ ಸರಬರಾಜು ತೊಡಕಾಗುತ್ತಿದೆ ಎಂದು ಗ್ರಾಮಸ್ಥರ ದೂರುಗಳನ್ನು ನೀಡುತ್ತಿದ್ದಾರೆ. ಇಂಥವರನ್ನು ಗುರುತಿಸಿ ಯಾವುದೇ ಮುಲಾಜಿಲ್ಲದೆ ಅಮಾನತುಗೊಳಿಸಿ ಒಳ್ಳೆಯವರನ್ನು ನೇಮಿಸಿಕೊಳ್ಳಬೇಕು. ಇಲ್ಲವಾದರೆ ತಾವೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೇಸಿಗೆ ಮುಗಿಯುವವರೆಗೂ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು. ತಮ್ಮ ಮೊಬೈಲ್ ಫೋನ್ಗಳನ್ನು ಚಾಲ್ತಿಯಲ್ಲಿಟ್ಟುಕೊಂಡು ಸಾರ್ವಜನಿಕರ ದೂರವಾಣಿ ಕರೆಗಳಿಗೆ ಸ್ಪಂದಿಸಬೇಕು. ತಾಲೂಕು ಮಟ್ಟದ ತಂಡ ರಚನೆಗೆ ಸೂಚನೆ ನೀಡಿದರು. ಜೆಜೆಎಂ ಕಾಮಗಾರಿ ಹಸ್ತಾಂತರ ಪಿಡಿಒಗಳ ವಿರುದ್ಧ ಕೆಂಡ ಕಾರಿದರು. ಈ ಸಭೆಯಲ್ಲಿ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್, ಕಮಲ್ನಗರ್ ತಹಶೀಲ್ದಾರ್ ಅಮಿತ್ ಕುಲಕರ್ಣಿ, ಔರಾದ್ ತಾಲೂಕು ಪಂಚಾಯತ್ ಇಒ ಕಿರಣ್ ಪಾಟೀಲ್, ಕಮಲ್ನಗರ್ ಇಒ ಹನುಮಂತರಾವ್ ಕೋಟಿಗೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಸ್ಕಾಂ, ಪಟ್ಟಣ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೂಡ್ರಿ ಕೆಲಸ ಆಗಲಿ. ಎಲ್ಲಿ ನೀರಿಲ್ಲ ಜನ ಬಂದರು ನಮ್ಮ ಕಡೆ ಜೋಡಿ ಮುಖ್ಯ ಹೋಗಲ್ಲ ಸಣ್ಣ ಪುಟ್ಟ ರಿಪೇರ್ ಮಾಡಿಸ್ತಾರೆ ಸರ್. ನಾವು ಹೇಳಿದ್ರಿ ನಾನು ಮಾಡಿದ್ರೆ ಎಲ್ಲಿ ಪ್ರಾಬ್ಲಮ್ ಇದೆ, ಗಂಭೀರ ಪ್ರಾಬ್ಲಮ್ ಇದ್ರೆ ಟ್ಯಾಕ್ಟರ್ ಆಗ್ಬೋದು. ಪಂಚಾಯತ್ ನಲ್ಲಿ ನಾವು ಹಳೆ ಯಾವ ಮಾಡ್ತಾ ಇದ್ರಿ ತಾವು ಮಾಡ್ರಿ. ಎರಡನೇದು ಪಿಡಿಒ ಜವಾಬ್ದಾರಿ ಇದ್ರೆ ಈ ಊರಿಗೆ ಕಾಯಂ ಸ್ವರೂಪಿ ನೀರು ಪರ್ಮನೆಂಟ್ ಸೊಲ್ಯೂಷನ್. ಈ ಸಲುವಾಗಿ ಏನ್ ಮಾಡ್ಬೇಕು, ತಾವೇ ಎಕ್ಸೆಪ್ಟ್ ಮಾಡಬೇಕು. ಪಿಡಿಒ ಅವರು ಎಕ್ಸೆಪ್ಟ್ ಮಾಡಬೇಕು, ನಮ್ ಕಳಿಸ್ಬೇಕು. ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ, ಯಾಕಂದ್ರೆ ಈ 20 ವರ್ಷದಿಂದ ಒಂದು ಬಾಕಿ ಮೇಲೆ ಸಮಸ್ಯೆ ಇಲ್ಲ. ನಾನು ಎಷ್ಟು ಬಿ ಕರೋಡೋ ರೂಪಾಯಿ ಹಾಕಿದ್ರೆ ಬಿ ನೀರಿನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇನ್ನು ದೋಸ್ತಿ ಜೆಜೆಎಂ ಬೇರೆ 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 ಎಲ್ಲ ನೀರಿನ ಸೋರ್ಸ್ ಕಡಿಮೆ ಇದೆ, ವಾಟರ್ ಟೇಬಲ್ ಹೇಗಿಲ್ಲ. ಅದಕ್ಕಾಗಿ ಯಾವ್ಯಾವ ಪಿಡಿಒ ಅವ್ರ ವ್ಯಾಪ್ತಿನಲ್ಲಿ ಯಾವ ಊರಿನಲ್ಲಿ ಹಳೆಯಲ್ಲಿದೆ, ಬಾವಿ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಬೋರ್ ಚಾಲು ಇದೆ, ಎಷ್ಟು ಬೋರ್ ಬಂದ್ ಇದೆ ಉಲ್ಲೇಖ ಮಾಡಿ ಅವರೊಂದು ರಿಪೋರ್ಟ್ ಕೊಡಬೇಕು. ನಮ್ಮ ರಿಪ್ರೇಸ್ ಹಾಕಿ ನಾವು ಲೆಟರ್ ಬರೀತೀವಿ ಸಿಒಗೆ, ಕಮಿಷನರ್ಗೆ, ಸೆಕ್ರೆಟರಿಗೆ, ಮಿನಿಸ್ಟರ್ಗೆ. ಅವ್ರ ಹೇಳಿದ್ರು ನಮ್ಮ ಆಗಲ್ಲ ಅಂದ್ರೆ ಸೆಂಟ್ರಲ್ ಬರೀತೀವಿ. ಈ ಕೆಲಸ ತಾವು ಮಾಡಬೇಕು. ಓಕೆ. ಆಮೇಲೆ ಜೆಜೆಎಂ ಮಾಡಬೇಕು. ತಾವು ಎಲ್ಲೆಲ್ಲಿ ತಾವು